ಶಾಸಕರ ಬಲ ಇದ್ದವರೇ ಮುಖ್ಯಮಂತ್ರಿಯಾಗುವುದು. ಅಧಿಕಾರ ಹಂಚಿಕೆಗೆ ಶಾಸಕರ ಬಲ ಬೇಕಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಮಾತಿಗೆ ಎಂಎಲ್ಸಿ ರಾಜೇಂದ್ರ ಕೌಂಟರ್ ಕೊಟ್ಟಿದ್ದಾರೆ. ಶಾಸಕರ ಬಲ ಇದ್ರೆ ಮಾತ್ರ ಮುಖ್ಯಮಂತ್ರಿಯಾಗೋದು ಅಂತ. ಯಾರು ಸಿಎಲ್ಪಿ ನಾಯಕರಾಗ್ತಾರೋ ಅವರೇ ಸಿಎಂ. ಶಾಸಕಾಂಗ ಸಭೆಯಲ್ಲಿ ಆಯ್ಕೆಯಾದವರೇ ಮುಖ್ಯಮಂತ್ರಿ. ಬಿಹಾರ ಎಲೆಕ್ಷನ್ ನಂತರ ತುಂಬಾ ಬದಲಾವಣೆ ಆಗತ್ತೆ ಅಂತ ರಾಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಸ್ಥಾನಕ್ಕೆ ಹೋಗುವಂತರಲ್ಲಿ ನೀವು ಹೋಗಲ್ವಂತೆ, ನಾನು ಹೋಗ್ತೀನಿ, ನೀವು ಹೋಗ್ತೀರಾ, ಒಳ್ಳೇದಾಗ್ಲಿ ಅಂತ ಹೋಗ್ತಾರೆ. ಚರ್ಚೆ ನಡೀತಿದೆ ಸರ್. ಅವರು ನೀವು ಹೋಗ್ಬನ್ನಿ, ನಾನು ಹೋಗ್ತೀನಿ. ನಾವು ನೀವು ಹೋಗೋದು ಅಲ್ಲ ಯಾರಾದರೂ ಹೋಗ್ಲಿ, ದೇವಸ್ಥಾನಕ್ಕೆ ಹೋಗೋದ್ರಲ್ಲೇನು ತಪ್ಪಿಲ್ಲ. ಅದು ಅವ್ರಿಗೇನೋ ಅರ್ಕೆ ಇರುತ್ತೆ, ಅರ್ಕೆ ತೀರ್ಸೋದು ಹೋಗ್ಬೋದು. ಇಲ್ಲ ಮುಂದೆ ನಾನು ಏನೋ ಒಂದು ಒಳ್ಳೆ ಅಧಿಕಾರ ಸಿಗಲಿ ಅಂತಲೂ ಹೋಗ್ಬೋದು. ಆಯ್ತು, ಅದು ಶಾಸಕಾಂಗ ಸಭೆ ಕರಿಬೇಕಲ್ಲ. ಶಾಸಕಾಂಗ ಸಭೆ ಕರೆದ್ಮೇಲೆ ಅಲ್ಲಿ ಶಾಸಕರು ಯಾರನ್ನ CLP ನಾಯಕರಾಗಿ ಆಯ್ಕೆ ಮಾಡ್ತಾರೆ, ಅವರು ಮುಂದಿನ ಮುಖ್ಯಮಂತ್ರಿ. ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಭಾಳ ಬದಲಾವಣೆ ಆಗುತ್ತೆ. ಬಿಹಾರ್ ಎಲೆಕ್ಷನ್ ಆಗಲಿಲ್ಲ. ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಬದಲಾವಣೆಗಳು ಅಂತೂ ಇದೆ, ಖಂಡಿತವಾಗೂ ಆಗುತ್ತೆ. ಆಗ್ಬೋದು ಅಂತ ಅನ್ಕೊಂಡಿದ್ವಿ. ಇಡೀ ರಾಜ್ಯಾದ್ಯಂತನೂ ಮಾಡಿದ್ದಾರೆ, ಮೊನ್ನೆ ಶಿರಾ ತಾಲೂಕಿನಲ್ಲೂ ಮಾಡಿದ್ದಾರೆ. ಸೊ ಒಂದು ಏನು ತಪ್ಪು ಪಾಡದಲ್ಲೇ ಇದ್ದಂಥವ್ರು ಇವತ್ತು ಮಂತ್ರಿಗಿರಿ ತೆಗೆದಿರೋದ್ರಿಂದ ಮುಂದೆ ಬಾಡುವಂಥ ರೀಶಫಲಲ್ಲಿ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಶಾಸಕರ ಬಲ ಇದ್ದವರೇ ಮುಖ್ಯಮಂತ್ರಿಯಾಗುವುದು. ಅಧಿಕಾರ ಹಂಚಿಕೆಗೆ ಶಾಸಕರ ಬಲ ಬೇಕಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಮಾತಿಗೆ ಎಂಎಲ್ಸಿ ರಾಜೇಂದ್ರ ಕೌಂಟರ್ ಕೊಟ್ಟಿದ್ದಾರೆ. ಶಾಸಕರ ಬಲ ಇದ್ರೆ ಮಾತ್ರ ಮುಖ್ಯಮಂತ್ರಿಯಾಗೋದು ಅಂತ. ಯಾರು ಸಿಎಲ್ಪಿ ನಾಯಕರಾಗ್ತಾರೋ ಅವರೇ ಸಿಎಂ. ಶಾಸಕಾಂಗ ಸಭೆಯಲ್ಲಿ ಆಯ್ಕೆಯಾದವರೇ ಮುಖ್ಯಮಂತ್ರಿ. ಬಿಹಾರ ಎಲೆಕ್ಷನ್ ನಂತರ ತುಂಬಾ ಬದಲಾವಣೆ ಆಗತ್ತೆ ಅಂತ ರಾಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಸ್ಥಾನಕ್ಕೆ ಹೋಗುವಂತರಲ್ಲಿ ನೀವು ಹೋಗಲ್ವಂತೆ, ನಾನು ಹೋಗ್ತೀನಿ, ನೀವು ಹೋಗ್ತೀರಾ, ಒಳ್ಳೇದಾಗ್ಲಿ ಅಂತ ಹೋಗ್ತಾರೆ. ಚರ್ಚೆ ನಡೀತಿದೆ ಸರ್. ಅವರು ನೀವು ಹೋಗ್ಬನ್ನಿ, ನಾನು ಹೋಗ್ತೀನಿ. ನಾವು ನೀವು ಹೋಗೋದು ಅಲ್ಲ ಯಾರಾದರೂ ಹೋಗ್ಲಿ, ದೇವಸ್ಥಾನಕ್ಕೆ ಹೋಗೋದ್ರಲ್ಲೇನು ತಪ್ಪಿಲ್ಲ. ಅದು ಅವ್ರಿಗೇನೋ ಅರ್ಕೆ ಇರುತ್ತೆ, ಅರ್ಕೆ ತೀರ್ಸೋದು ಹೋಗ್ಬೋದು. ಇಲ್ಲ ಮುಂದೆ ನಾನು ಏನೋ ಒಂದು ಒಳ್ಳೆ ಅಧಿಕಾರ ಸಿಗಲಿ ಅಂತಲೂ ಹೋಗ್ಬೋದು. ಆಯ್ತು, ಅದು ಶಾಸಕಾಂಗ ಸಭೆ ಕರಿಬೇಕಲ್ಲ. ಶಾಸಕಾಂಗ ಸಭೆ ಕರೆದ್ಮೇಲೆ ಅಲ್ಲಿ ಶಾಸಕರು ಯಾರನ್ನ CLP ನಾಯಕರಾಗಿ ಆಯ್ಕೆ ಮಾಡ್ತಾರೆ, ಅವರು ಮುಂದಿನ ಮುಖ್ಯಮಂತ್ರಿ. ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಭಾಳ ಬದಲಾವಣೆ ಆಗುತ್ತೆ. ಬಿಹಾರ್ ಎಲೆಕ್ಷನ್ ಆಗಲಿಲ್ಲ. ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಬದಲಾವಣೆಗಳು ಅಂತೂ ಇದೆ, ಖಂಡಿತವಾಗೂ ಆಗುತ್ತೆ. ಆಗ್ಬೋದು ಅಂತ ಅನ್ಕೊಂಡಿದ್ವಿ. ಇಡೀ ರಾಜ್ಯಾದ್ಯಂತನೂ ಮಾಡಿದ್ದಾರೆ, ಮೊನ್ನೆ ಶಿರಾ ತಾಲೂಕಿನಲ್ಲೂ ಮಾಡಿದ್ದಾರೆ. ಸೊ ಒಂದು ಏನು ತಪ್ಪು ಪಾಡದಲ್ಲೇ ಇದ್ದಂಥವ್ರು ಇವತ್ತು ಮಂತ್ರಿಗಿರಿ ತೆಗೆದಿರೋದ್ರಿಂದ ಮುಂದೆ ಬಾಡುವಂಥ ರೀಶಫಲಲ್ಲಿ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.